ಆನಂದ ಅಕ್ಷತೆ ಕೊಟ್ಟನಪ್ಪ ಎಲ್ಲರಿಗೂ. ಗಟ್ಟಿ ಮೇಳ ಮಂಗಲ್ಯಂ ತಂತು ನಾನೇನ ಮನ ಜೀವನ ಹೇತುನ ಗಂಟೆ ಭದ್ರ ಸುಖಯಾಮಿ. ಆನಂದ ಮದುವೆ ಅಂತೂ ಆಯ್ತು, ಮತ್ತೆ ಊಟಕ್ಕೆ ಏನೇನು ಮಾಡಿಸಿದ್ರಿ? ಏನಿಲ್ಲ. ಊಟ ಎಲ್ಲ ರೆಡಿ ಆಗಿದೆ. ಲಡ್ಡು, ಮೈಸೂರು ಪಾಕು, ಬಾದುಷಾ, ಜಿಲೇಬಿ ಎಲ್ಲ ರೆಡಿ ಇಲ್ಲ. ಎಲ್ಲ ಬಂದು ಊಟ ಮುಗಿಸ್ಕೊಂಡು ಹೋಗ್ರಿ ಎಲ್ಲರೂ. ಮತ್ತಲ್ಲಪ್ಪ ನಮಗೇನು ಇಷ್ಟ ಮಾಡ್ತೀವಿ, ದಕ್ಷಿಣ ಏನಾದ್ರು ಇದೆಯಪ್ಪ. ಬನ್ನಿ ಎಲ್ಲರೂ ಊಟಕ್ಕೆ ಬನ್ನಿ, ಊಟ ಮಾಡ್ಕೊಂಡು. ಸುರಕ್ಷಿತವಾಗಿ ಮುಗಿಯಿತು ಅಕ್ಷತೆಯ ಸಂಭ್ರಮ. ಇಂದಿನಿಂದ ಶೋಭಾಶೇಖರರ ನವಜೀವನ ಆರಂಭ. ಶೋಭಾ, ನಿನ್ನ ಮುನ್ನೋಟದ ಸೌಂದರ್ಯದ ಹಿಂಬದಿಯಲ್ಲಿ ಪವಡಿಸಿದ ಕೇಶ ರಾಶಿಗಳ ಆಕರ್ಷಣೆಯ ಶಕ್ತಿ ಈ ರುದ್ರಗೌಡನ ಸುತ್ತಲೂ ಮುತ್ತಿಗೆ ಹಾಕಿತು. ಆ ಶೃಂಗಾರ ರಾಶಿಯನ್ನು ಸೆರೆ ಹಿಡಿಯಬೇಕೆಂಬ ಸುಲಭ ಶಕ್ತಿಯೊಂದು ಮದ್ಯಪಾನದಲ್ಲಿ ಬಂಧಿಸಿತು ಶೇಖರನನ್ನು. ತಂದಿತು ಗೆಲುವಿನ ಸಂದೇಶವನ್ನು. ಯಾರೂ ಅರಿಯರು ಈ ಮುತ್ಸದ್ದಿ ರುದ್ರಗೌಡನ ಉಪಾಯವನ್ನು. ಶೋಭಾ, ಆ ನಾಗರ ಹಾವಿಗೆ ಎರಡೇ ಅಲ್ಲಿನಲ್ಲಿ ವಿಷ. ಆದರೆ ಈ ರುದ್ರಗೌಡನಿಗೆ ಮೈ ತುಂಬಾ ವಿಷ. ಪ್ರತಿ ರಾತ್ರಿಗಿಂತಲೂ ಈ ರಾತ್ರಿ ಅತಿ ಮುಖ್ಯವಾದ ರಾತ್ರಿ. ನೋಡಿ, ಈ ಜೀವನ ಎಂಬ ಬಂಡಿಯನ್ನು ಸಾಗಿಸಿಕೊಂಡು ಹೋಗುವಂತೆ ಈಗ ಹೇಗೆ ಸತಿ ಈ ಕ್ಷೀರವನ್ನು ನಿಮಗಾಗಿ ಕೊಡುತ್ತಾರೆ. ಈ ಹಾಲಿನ ಕುಡಿ. ಶೋಭಾ, ಪೌರ್ಣಿಮೆಯ ಇರುವಿನಲ್ಲಿ ಪೂರ್ಣಚಂದ್ರನ ಉಲ್ಲಾಸ, ಬೀಸ
ಬೀಸುವ ತಂಗಾಳಿಯಲ್ಲಿ ಆನಂದದಿ ನರ್ತಿಸುವ ವೃಕ್ಷಗಳ ಸಂತತ. ಆ ವಿಶ್ವಕರ್ಮನ ಲೋಕದಲ್ಲಿ ಕಾಣುವ ಆ ನೋಟ ಎಷ್ಟೋ ಆಹ್ಲಾದಕರವಾಗಿವೆ ಶೋಭಾ. ನೋವು ನಲಿವುಗಳನ್ನು ಮಿತ್ರ ಮಾಡಲು ವಿಶ್ರಾಂತಿ ಇಲ್ಲದೆ ಉರುಳುತ್ತಿವೆ ಹಗಲಿರುಳುಗಳು. ಸುಖ ದುಃಖಗಳನ್ನು ಮಿಶ್ರವಾಗಿ ಜೀವನ ಯಾತ್ರೆಯನ್ನು ಸಾಕೆನಿಸಿದೆ ಸಾಗಿಸಬೇಕೆಂದು. ಸಂಗಾತಿಯ ಕೈಯಲ್ಲಿ ಅಮೃತ ಕೊಟ್ಟು ಹೃದಯಗಳ ಎರಡನ್ನು ಬೆರೆಸುವ ಈ ರಾತ್ರಿ ನವದಂಪತಿಗಳಿಗೆ ಶುಭರಾತ್ರಿ. ಶೋಭಾ, ನೋಡಲ್ಲಿ ಬಾಳ ಸಂಗಾತಿಯ ಮಕ್ಕಳು ಅರಳುವುದನ್ನು ಇಕ್ಕಿನಿಂದ ನೋಡ್ತಿವೆ ಈ ಆಗಸದ ತಾರೆಗಳು. ನಡುಗುವ ನಿನ್ನ ನುಡಿಗಳನ್ನು ಅಲುಗಾಡದೆ ನಿಶಬ್ದವಾಗಿ ನಿಂತಿವೆ ಇಲ್ಲಿರುವ ಸ್ತಂಭಗಳು. ಅನುರಾಗ ಸಂಗಮಕ್ಕೆ ಸ್ವಾಗತ ಬಯಸಲು ನೀ ಮುಡಿದ ಹೂಗಳು ಮಂದಾಸ್ಮತೆ ಮಕರಂದವ ಈರಲು ಆತುರ ಪಡುತ್ತಿವೆ ಈ ನಲ್ಲನ ಮನವು. ನಿಜ ಸ್ವಾಮಿ, ಕತ್ತಲೆಯಿಂದ ಮುಸುಕಿದ ಈ ಸೃಷ್ಟಿ ಸೌಂದರ್ಯದಲ್ಲಿ ಆ ಚಂದ್ರನ ಹೊರಸುಂದರತೆ ನೋಡಿ ನಾನಂತರೂ ಮಾರಿಬಹುದು. ಇದು ಕನಸಿನ ಲೋಕವೋ ಅಥವಾ ಇದು ನನ್ನ ಪ್ರೀತಿ ಅಂತ ನನಗೊಂದು ಅರ್ಥವಾಗ್ತಾ ಇಲ್ಲ. ಕೊನೆಗೂ ಆ ದೇವತೆಯಿಂದ ಈ ನಿಮ್ಮ ಪಾದ ಸೇವೆ ಮಾಡುವ ಅವಕಾಶ ನನಗೆ ಸಿಕ್ಕಿತಲ್ಲ, ಇದುವೇ ನನ್ನ ಜನ್ಮಕ್ಕೆ ಪೂರ್ವ ಜನ್ಮದ ಅವನೇಶ ಅಂತ ತಿಳಿದುಕೊಳ್ತೀನಿ. ಶೋಭಾ, ನೀ ಎನ್ನ ಬಾಳ ಸಂಗಾತಿಯಾಗಿ ಈ ಮನೆ ಬೆಳೆಗಳು ಆ ನನ್ನ ಸೋದರ ಮಾವನ ಔದಾರ್ಯ ಅನುಕಂಪವೇ ಕಾರಣ. ಆ ಕಾರಣಿ ಪುರುಷನನ್ನು ಸ್ಮರಿಸದಿದ್ದರೆ ನರಕ ಸೇರುವುದಂತೂ ಸತ್ಯ. ಎತ್ತೊಡಲು ಅವರದಾಗದಿದ್ದರೂ ತುತ್ತಿಟ್ಟು ಮಗನಂತೆ ಸಾಕಿ ಸಲ್ಲಿಸಿದ ಅವರ ಹಿರಿಮೆ ಈ ಜನ್ಮದಲ್ಲಿಯೂ ಮರೆಯುವಂತಿಲ್ಲ. ನಿಜ ಸ್ವಾಮಿ, ಬಾಳಿನುದ್ದಕ್ಕೂ ನಾವು ಅವರ ಸೇವೆ ಮಾಡಿದ್ರು ಕೂಡ ದಯೆ, ಧರ್ಮ, ಪರೋಪಕಾರ ಅಂತ ಬಾಳಿನುದ್ದಕ್ಕೂ ಸಾಗಿಸಿಕೊಂಡು ಬಂದವರ ಭವಿತೆಗೆ ಅಳತೆಯೇ ಇಲ್ಲ ತೇರಿತು. ಶೋಭಾ, ಅಲ್ಲದೆ ಈ ಪರದೇಶಿ ಪತಿಯನ್ನು ಪಾಲನೆ ಮಾಡಿ ಅರಸನಂತೆ ವೀರಾಜಿಸಲೆಂದು ಸಾಕಷ್ಟು ಆಸ್ತಿ ಸಂಪಾದಿಸಿದ್ದಾರೆ. ಶೋಭಾ, ಅವರ ಶ್ರಮಕ್ಕೆ ಸಾರ್ಥಕ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ನೋಡು ಶೋಭಾ, ನೀನು ಯಾವ ಕಾಲಕ್ಕೂ ಅವರ ಮನಕ್ಕೆ ನೋವಾಗುವುದಂತೆ ನಡೆದುಕೊಳ್ಳಬಾರದು. ಉತ್ತಮ ಗೃಹಿಣಿಯಾಗಿ ಈ ಮನೆ ಬೆಳಗಬೇಕು. ಅಲ್ಲ ಸ್ವಾಮಿ, ಇದನ್ನ ನಾನು ತಮ್ಮಿಂದ ಹೇಳಿಸಿಕೊಡಬೇಕು. ಇಲ್ಲಿವರೆಗೂ ಹಣದ ತಂದೆಗೆ ಮಗಳಾಗಿ ಜೀವನವನ್ನು ಸಾಗಿಸಿದೆ. ಇನ್ನು ಮುಂದೆ ಪಡೆದ ತಂದೆಗೆ ಹಣದ ಮಗಳಾಗಿ ಆ ಧರ್ಮವನ್ನ ನಾನು ಪಾಲಿಸ್ತೇನೆ. ನನಗೆ ಗೊತ್ತು ಶೋಭಾ, ನೀನು ಬೆಳೆದ ವಾತಾವರಣದಲ್ಲಿ ಸೇವೆ ಸಹಾನುಭೂತಿ ತುಂಬಿದೆ ಎಂಬ ನಂಬಿಕೆ ನನಗಿದೆ. ನಾನು ಇದನ್ನು ಮದುವೆಗಿಂತ ಮುಂಚೆನೆ ತಿಳಿದುಕೊಂಡಿದ್ದೇನೆ. ನೀವೇನಾದ್ರೂ ತಮಾಷೆ ಮಾಡ್ತಾ ಇದ್ದೀರಾ? ಶೋಭಾ, ಇಲ್ಲ ಶೋಭಾ, ನಿನ್ನ ಕೈ ಹಿಡಿದು ಬಾಳುವ ಈ ಜೀವದ ಉಸಿರು ಆ ಆನಂದನ ಆಚಾರ ವಿಚಾರಗಳೇ ಕಾರಣ. ಆ ನಿನ್ನಣ್ಣನ ನಯ ವಿನಯಗಳೇ ನಮ್ಮಿ ಜೋಡಿಯ ಮಧುರಾಡಿಗೆ. ಏನಂದ್ರೆ ನನ್ನನ್ನ ಆನಂದ್ ನಿಮಗೆ ಮೊದಲೇ ಪರಿಚಯನ? ನಿಮಗೆ ಆತ್ಮಪ್ರೇಮವನ್ನು ನೋಡ್ತಾ ಇದ್ರೆ ನನಗನ್ನಿಸ್ತಾ ಇದೆ ಅವರೆಲ್ಲ ನಿಮಗೆ ಹಿಂದಿನ ದಿನಗಳು ಆತ್ಮೀಯ ಸ್ನೇಹಿತ ಅಂತ ಗೊತ್ತಾಗ್ತಾ ಇದೆ. ಇಲ್ಲ ಶೋಭಾ, ಬರೀ ಆತ್ಮ ಸ್ನೇಹಿತನಲ್ಲ, ಈ ಆತ್ಮವನ್ನು ರಕ್ಷಣೆ ಮಾಡಿದ ಮಹಾತ್ಮನು ಅವನು. ಸಾವಿನ ತುದಿಯಲ್ಲಿ ನಿಂತಾಗ ಸಂತೋಷದ ಸಾಗರದಲ್ಲಿ ನೂಕಿದ ಸತ್ಪುರುಷ. ಈ ಹರುಷದ ಆರೋಣವೇ ಅವನ ಒಳ್ಳೆಯ ಗುಣಗಳು. ನಿಜ, ಆ ಪ್ರಾಂಜಲ ಪುತ್ರನ ಹಣದ ತಂದೆ ತಾಯಿಗಳು ನಿಜವಾಗ್ಲೂ ನಿರ್ಭಾಗ್ಯವಂತರು. ಅಂತ ಮಗನನ್ನ ಹೆತ್ತರು ಕೂಡ ಅವರಿಂದ ದೂರವಾಗಿದ್ದಾರಲ್ಲ, ಅದಕ್ಕೇನು ತಿಳಿಯಬೇಕು. ಆದ್ರೂ ಕೂಡ ಸದಾಕಾಲ ನಮ್ಮನ್ನೆಲ್ಲ ಒಂದಾಗಿಡಬೇಕು ಅಂತ ಹಿತ ನುಡಿಯನ್ನು ಮಾತಾಡ್ತಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತ ಅವರ ನಿತ್ಯ ನಿರಂಜನ ಯೋಗ ನಿಜವಾಗ್ಲೂ ಮೀರಿಸೋದಕ್ಕೆ ಸಾಧ್ಯವಿಲ್ಲ. ಶೋಭಾ, ಈಗ ನೀಡಿದ ನಿನ್ನಣ್ಣನ ನಿರೂಪಣೆ ಕೇವಲ ನಾನು ಒಂದೇ ಒಂದು ನಿಮಿಷದಲ್ಲಿ ಅರಿತುಕೊಂಡೆ. ನೋಡು ಶೋಭಾ, ಕೊಲೆ ಮಾಡುವವನ ಕೋಪ ಕರಗಿಸಬಹುದು, ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವವನ ನಿರ್ಧಾರ ಬದಲಾಯಿಸುವುದು ಬಲು ಕಷ್ಟ. ಶೋಭಾ, ಅಷ್ಟೇ ಸುಲಭವಾಗಿ ಸಾವಿನ ತುದಿಯಲ್ಲಿ ನಿಂತಾಗ ಮಾತಿನ ಬಾಣವನ್ನು ಬಿಟ್ಟು ಈ ಆತ್ಮವನ್ನು ರಕ್ಷಣೆ ಮಾಡಿದ ಮಹಾತ್ಮನು ಅವನು. ನೋಡು ಶೋಭಾ, ಅವನ ಚರಿತ್ರೆಯನ್ನು ಹೇಳಬೇಕಾದರೆ ಅದಕ್ಕೆ ತಕ್ಕ ಶಬ್ದ ಇಲ್ಲ ಶೋಭಾ. ಏನು ನೀವು ಆತ್ಮಹತ್ಯೆ ಮಾಡಿ
ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲದೆ ನಿಮ್ಮ ಜೀವನದಲ್ಲಿ ಅಂಥ ತೊಂದರೆ ಏನಾಗಿತ್ತು ಅಂತ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರಿ? ಗರಿಷ್ಠ ಗುರಿಯನ್ನು ಸಾಧಿಸಬೇಕೆಂದ ಶ್ರಮಪಟ್ಟ ನನಗೆ ಅರಿಷ್ಟ ಪಡೆದಾಗ ಪದವಿಯಲ್ಲಿ ಫೇಲ್ ಆದೆ. ಈ ನಿಸ್ತೇಜನ ಮುಖ ತೋರಿಸಬಾರದೆಂದು ವಿಷ ಕುಡಿಯಲು ಹೋದೆ. ಅಷ್ಟರಲ್ಲಿ ಆನಂದ ಬಂದು ಪ್ರಯತ್ನದ ಸ್ಥೈರ್ಯ ತುಂಬಿ ನಿನ್ನೆದುರಿಗೆ ನಿಲ್ಲಿಸಿದ್ದಾನೆ. ಈ ಜಗದ ಜಡತೆಯನ್ನ ಎಲ್ಲವನ್ನೂ ಎದುರಿಸಿಕೊಂಡು ಹೋಗುವನೇ ನಿಜವಾದ ಮಾನವ ಅಂತ ಹೇಳ್ತಾರೆ. ಆ ಭಗವಂತನ ಕೃಪೆಯಿಂದ ಈ ಮಾನವ ಜನ್ಮ ಸಿಕ್ಕಿದೆ ಎಂದು ಹೇಳಿ ಯಾವುದಕ್ಕೂ ಆ ದೇವರಿಗೆ ಮೀರಿ ನಾವು ಯಾವುದೇ ಕಾರ್ಯಕ್ಕೂ ಕೈ ಹಾಕಬಾರ್ದು. ಇನ್ನು ಮುಂದೆ ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ನಿಮ್ಮ ಜೋಡಿ ನಾನಿದ್ದೀನಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆತ ಕೆಟ್ಟ ಕಾರ್ಯಕ್ಕೆ ಕೈ ಹಾಕೋದಿಲ್ಲ ಅಂತ ನನಗೆ ವಚನವನ್ನು ಕೊಡಿ. ರುಚಿ ಸಮಾನ ಅಭಿರುಚಿಯ ಸಂಗಾತಿ ನೀನಾದ ಮೇಲೆ ಸಂಕಟ ಬಂದರೂ ಸಂತೋಷವಾದರೂ ಸಮನಾಗಿ ಸೇವಿಸಿ ಸುಲಭವಾಗಿ ಜೀವಿಸಿಕೊಳ್ಳಬಹುದು. ಶೋಭಾ, ನಿನ್ನ ಜಾಣ್ಮೆ ನುಡಿಯನ್ನು ಆಲಿಸಿದಾಗ ಹೊಸ ರುಚಿಯ ಜಲಪಾತವೇ ಈ ಪತಿಯ ಪಾದದಡಿ ಸೋಸಿ ಹರಿಯುತ್ತಿದೆ. ನಿಜ ಸ್ವಾಮಿ, ಪತಿಯ ಪ್ರೀತಿ ಲಭಿಸಿರ್ಬೇಕಾದ್ರೆ ಆ ಹೆಣ್ಣಿನ ಜೀವನದಲ್ಲಿ ಮತ್ತಾವುದು ಬೇಕಾಗಿಲ್ಲ. ಆ ಸೇವೆ ನಿಜವಾದ ಭಕ್ತಿ ತಿಳಿದುಕೊಂಡು ಜೀವನವನ್ನು ಸಾಗಿಸಬೇಕು. ಅದೇ ರೀತಿ ಗರತಿ ಹೆಣ್ಣಿಗೆ ಅದೇ ಹೆಬ್ಬೆ. ಗಂಡನನ್ನು ತಿರಸ್ಕರಿಸಿದ ನಿಜವಾದ್ರೆ ಅವಳು ಗರ್ವದ ಗರತಿ ಆಗ್ಬಿಡ್ತಾಳಷ್ಟೇ. ವೆರಿ ಗುಡ್ ಶೋಭಾ. ಐಚ್ಛಿಕ ಆದವೇ ಬದುಕಿನ ಆಸರೆ, ಔದರವೇ ಆಶ್ರಯ ಐಶ್ವರ್ಯ, ಐಕ್ಯತೆಯೇ ಏಳಿಗೆಯ ಏಣಿ, ಎಡುರು ತೊಡರುಗಳೇ ಈ ನೋವಿನ ನೈವೇದ್ಯ. ಇದನ್ನು ಪ್ರತಿಯೊಬ್ಬರು ತಿಳಿದುಕೊಂಡಾಗಲೇ ಕಾಣುವೆವು ಸಂಸಾರದಲ್ಲಿ ಸ್ವರ್ಗ. ನಿಜ. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಓ, ನೀ ಎನ್ನ ಒಲವಿನ ಪ್ರಣಯ ಸಖಿ.
ಶಶಿ, ಸಸ್ಯಗಳಿಗೂ ಜೀವ ಇದೆ ಎಂದು ಇಡೀ ಜಗತ್ತಿಗೆ ತೋರಿಸಿದ ಆ ಜಗದೀಶ್ ಚಂದ್ರ ಬೋಸರಿಗೆ ಈ ಜಗದ ಸೃಷ್ಟಿಯಲ್ಲಿ ಅದೆಂತಹ ಆಸಕ್ತಿ. ಶಶಿ, ಈ ಸುಂದರವನ ಸಿರಿಯ ಮೇಲೆ ಪವಡಿಸಿದ ಸೂರ್ಯ ರಶ್ಮಿಯ ಪ್ರಖರ ಪ್ರತಾಪದಲ್ಲೂ ಎಂತಹ ಅಂದವನ್ನಿಟ್ಟಿದ್ದಾನೆ ಆ ವಿಶ್ವನೇತ. ಶಶಿ, ನೋಡಲಿ, ಈ ಮರದ ಮೇಲೆ ಕುಳಿತಿರುವ ಶುಕಪಿಕಗಳು ಈ ಸಮರ್ಪಕ ಜೋಡಿಯನ್ನು ನೋಡಿ ಸಮುದ ಹಾಡಿನ ಸಂಚಲನವನಿಯುತ್ತಿವೆ. ಶಶಿ, ಈ ಸಲ್ಲಲಿತ ಸೊಬಗನ್ನು ನೋಡುತ್ತಾ ನಿಂತರೆ ನಿನಗೇನೆನಿಸುತ್ತದೆ ಶಶಿ? ಶಶಿ, ಮೌನವೇ ಕಾದಿ? ನಾಚಿಕೆಯೋ? ವಿಧಾನದಿಂದ ಸೃಷ್ಟಿಸಲ್ಪಟ್ಟ ಆ ನವನೀತಿಯನ್ನು ವರ್ಣಿಸುವ ನಿಮ್ಮ ಸಂಪ್ರೀತಿಯನ್ನು ಕಂಡು ನನ್ನ ಮನ ಮೌನದಿಂದ ಬಂಧಿಸಿದ ಸ್ವಾಮಿ. ಶಶಿ, ಮಧು ಚಂದ್ರವನ್ನಾಶಿಸಿ ಮಧು ಪಕ್ವವನ್ನುಣಿಸುವ ಈ ನಿಸರ್ಗದ ಸೌರಭವನ್ನು ಉಂಡು ನಲಿದಾಡುವ ಈ ನಿನ್ನ ನಲ್ಲದಿ ವರ್ಣನೆ ತೇಲುತ್ತಿದೆ ಆ ವರ್ಣನೆ ಅಲೆಗಳು. ಶಶಿ, ನಿನ್ನ ಮನದಲ್ಲಿ ಮೂಡುವ ಮೂಕ ಭಾವನೆಗಳು ಹೇಳಬಾರದೇಕೆ? ನನ್ನ ಹೃದಯ ಮಂದಿರದಲ್ಲಿ ಮೂಡಿದ ಆ ದಿವ್ಯ ಬೆಳಕಿನ ಚಂದ್ರನ ಪ್ರತಿರೂಪವನ್ನು ಕಂಡು ಆನಂದದಲ್ಲಿ ಮನ ಕೂಗಿ ಹೇಳುತ್ತಿದೆ, ಅದೃಷ್ಟವಂತಳು ನೀನು ಎಂದು. ಒಲವು ತುಂಬಿದ ಈ ಚೆಲುವೆಗೆ ಒಡೆಯನಾಗುವ ಭಾಗ್ಯ ಪಡೆದಿದ್ದು ನನ್ನ ಅದೃಷ್ಟ ಅಲ್ವೇನೆ? ನಮ್ಮ ಈ ಬಾಳಿಗೆ ಆಶಾದೀಪ ಹಚ್ಚಿ ಹೊಸ ಬೆಳಕು ಹಚ್ಚಿದ ಚಕೋರಿ ನೀನಲ್ಲವೇ? ಸ್ವಾಮಿ, ನೊಂದ ಜೀವಕ್ಕೊಂದು ಹೊಸ ರೂಪವನ್ನು ಕೊಟ್ಟು ಭವಿಷ್ಯತ್ತಿನ ರಸ ನಿಮಿಷದ ಸುರಿಮಳೆ ಸುರಿಸಿ ಭೂತ ಕಾಲದ ನನ್ನ ಬದುಕನ್ನು ನಡೆಸಿದ ಮಹಾಪುರುಷರು ನೀವು. ನಿಮ್ಮ ಪಾದ ಸನ್ನಿಧಿಯಲ್ಲಿ ಧೂಳಾದ ನಾನೇ ಧನ್ಯತೆ. ಹುಚ್ಚಿ, ನಿನ್ನ ಸುಖ ಸಂಭ್ರಮವನ್ನು ನೋಡಲು ನಿನ್ನ ತಂದೆ ತಾಯಿ ಇರಲಿಲ್ಲವೆಂದು ದುಃಖಿಸುವೆಯಾ? ಅದಕ್ಕೆ ಪ್ರತಿರೂಪವಾಗಿ ನಿನ್ನ ಸೋದರ ಮಾವನಿಲ್ಲವೇ? ಸಹೋದರ ಶೇಖರನಿಲ್ಲವೇ? ಅಲ್ಲದೆ ಇನ್ನೊಂದು ಜೀವ ನಿನ್ನೆದುರು ಇಲ್ಲಿಗೆ ನಿಂತಿಲ್ವೇನೆ? ನಿಮ್ಮ ಸತ್ಯ, ಶಾಂತಿ, ಸಮರ ಸಂಭ್ರಮದಲ್ಲಿ ನನಗೆ ಅರ್ಧ ಪಾಲು ನೀಡಿ ಅರ್ಧಾಂಗಿ ನೀನೆಂದು ನನ್ನನ್ನು ಸ್ವೀಕರಿಸಿದ್ರಿ. ಈ ನಿಮ್ಮ ಭಾವನೆಗೆ ನಾನೆಷ್ಟು ಜನ್ಮದಲ್ಲಾದರೂ ಋಣಿಯಾಗಿರ್ಲಿ ಸ್ವಾಮಿ. ಶಶಿ, ಏನೇನೋ ಕಲ್ಪನೆ ಮಾಡಿಕೊಂಡು ಸಲ್ಲದ ಶಬ್ದಗಳನ್ನು ಬಳಸುವ ಏಕೆ? ನಿನ್ನ ಯೋಗ್ಯತೆ ಅಳತೆ ಮಾಡಬೇಕಾದದ್ದು ನಾನು. ಅದನ್ನು ಆಗನೇ ತೂಕ ಮಾಡಿ ಬೆಲೆ ಕಟ್ಟಲಾಗದೆ ಈ ಹೃದಯದಲ್ಲಿ. ಶಶಿ, ಈ ಪ್ರಶಾಂತ ಸ್ಥಳಕ್ಕೆ ಬಂದಾಗ ಉಲ್ಲಾಸದಿ ಸರಭರಿತ ವಿಷಯಗಳನ್ನು ಚರ್ಚಿಸುತ್ತಾ ನಿಂತರೆ ಯಾವುದೋ ಒಂದು ಚೈತನ್ಯ ಪಡೆದಂತಾಗುತ್ತದೆ ಅಲ್ವೇನೆ? ಇಂದಿನಿಂದ ನಮ್ಮ ಜೀವನವೇ ಒಂದು ಹೊಸ ರೂಪವನ್ನು ಕಂಡುಕೊಂಡಿರುವಾಗ ಇಂದಿನಿಂದ ಹೊಸ ಹೊಸ ಬಯಕೆಗಳು ಚಿಗುರೊಡೆಯುವ ವಸಂತ ಕಾಲವಿದು. ಈ ನಮ್ಮ ಪವಿತ್ರ ಬಾಂಧವ್ಯಕ್ಕೆ ಯಾರ ಬಂಧನವೂ ಬಾರದಂತೆ ರಕ್ಷಿಸಲಿ ಆ ದಿನಕರ. ಶಶಿ, ಎಲ್ಲಿ ಒಲವಿನ ಭಕ್ತಿ ನೆಲೆಗೊಂಡಿರುತ್ತದೆಯೋ ಅಲ್ಲಿ ಪರಮೇಶ್ವರನ ನಿಲಯವಿರುತ್ತದೆ. ಸತಿಪತಿಯರ ಸುಪ್ರೇಮ ಆ ದಿನಕರ ಪ್ರೀತಿಸುವ ಸುಂದರ ಸಂಸಾರ ಕಣೆ. ನಿಜ, ಆದರೆ ಆ ದೇವರು ಅದೇನು ಹೇಳಿ ಶಶಿ? ಅದೇನಿಲ್ಲ ಬಿಡಿ. ಶಶಿ, ಅದೇನು ಹೇಳಬೇಕೆಂದುಕೊಂಡಿರುವೆ? ಧೈರ್ಯವಾಗಿ ಹೇಳು. ನೋಡಿ, ಈ
ಸೃಷ್ಟಿ ಸೊಬಗು, ನಿಮ್ಮ ಶ್ರೇಷ್ಠ ಮನೋಭಾವನೆ ನನ್ನ ನೆನಪು ಮರುವುಗಳ ಮಧ್ಯೆ ಸಿಲುಕಿಸಿದೆ. ದಯವಿಟ್ಟು ಇನ್ನು ಮುಂದೆ ಇದರ ಬಗ್ಗೆ ಏನು ಕೇಳುವ ಪ್ರಯತ್ನ ಆಯಿತು ಶಶಿ, ನಿನ್ನ ಮನ ನೋಯಿಸುವುದು ನನಗೆ ಇಷ್ಟ ಇಲ್ಲ. ಈ ಪ್ರಕೃತಿಯ ಮಡಿಲಲ್ಲಿ ಮನದ ಬಯಕೆಗಳು ಪಕ್ವವಾಗಿ ವಿಶಾಲವಾದ ಹೃದಯದಂತೆ ಹಾರಾಡಬೇಕೆನಿಸುತ್ತದೆ ಅಲ್ವೇನೆ? ಹೌದೇ? ಹಾಗಾದ್ರೆ 2 ರೆಕ್ಕೆನ ಕಟ್ಕೊಂಡ್ಬಿಡಿ, ಎಲ್ಲಿ ಬೇಕಾದಲ್ಲಿ ಬೇಕಾದಕ್ಕೆ ಹಾರಾಡಬಹುದಲ್ವೇ? ನೀನು ಹೂ ಅಂದ್ರೆ ನಾನು ರೆಕ್ಕೆ ಇಲ್ಲದೆ ಆಗಸಕ್ಕೆ ಚುಂಬಿಸಿಬಿಡುವೆ. ಮಹಾರಸಿಕರು ನೀವು. ಹೌದಾ? ಹಾಗಾದರೆ ಇಂದಿನ ಕಾರ್ಯಕ್ರಮ ಬರೀ ಮಾತಿನಿಂದ ಮುಕ್ತಾಯ ಮಾಡೋಣವೇ ಅಥವಾ ಇನ್ನೇನಾದ್ರೂ? ಸರಸ ಸಲ್ಲಾಪದಲ್ಲಿ ಅಡಗಿದ ಈ ಮಧ್ಯ ಸೇವನೆಯನ್ನು ಬಿಟ್ಟು ನಿಮ್ಮ ಮನ ಮತ್ತೆ ಇದನ್ನು ಬೇಡುತ್ತಿದೆ. ಸಮ್ಮಿಲನ ಆಹ್ವಾನಕ್ಕೆ ಮುಂಚೆ ಬೇಕೆನಗೆ ನಿನ್ನ ಚುಂಬನ. ನಿಮಗಾಗಿ ಕಾದಿದೆ ಈ ವದನ.
ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗೋಣ ನಡೆ. ಯಾಕೆ ಆನಂದ್, ಏನಾಯ್ತು? ತುರ್ತು ರೋಗಿಯ ತಪಾಸಣೆಗಾಗಿ ಕಾಂಪೌಂಡರ್ ಕುಮಾರ್ ಹೇಳಿ ಕಳಿಸಿದ್ದಾನೆ. ವಿಳಂಬವಾದರೆ ರೋಗಿಯನ್ನು ರಕ್ಷಿಸಲಾಗದು ಎಂದು. ಅದಕ್ಕೆ ಬೇಗ ಹೋಗೋಣ ನಡೆ. ಈಗ ನನ್ನಿಂದ ಹೋಗಲು ಆಗಲ್ಲ ಆನಂದ್, ನಾನಿಂದು ರಜೆ ಮೇಲಿದ್ದೇನೆ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಜಗದ್ರಕ್ಷಕನಾದ ಆ ಪರಮೇಶ್ವರನು. ನೋಡಿ ವಿಜಯ್, ಕರ್ತವ್ಯನಿಷ್ಠ ವ್ಯಕ್ತಿಗಳನ್ನು ಕಾಪಾಡುವುದೇ ಆ ಸೃಷ್ಟಿಕರ್ತನ ಮೂಲ ಪ್ರಸೂತಿ. ನಿಜ ಸ್ವಾಮಿ, ಆನಂದನ ಮಾತು ಅಕ್ಷರ ಸಹ ಸತ್ಯ. ನೋಡಿ, ತುರ್ತು ಪರಿಸ್ಥಿತಿಗೆ ಸಿಲುಕಿದ ರೋಗಿಯನ್ನು ಉಳಿಸುವುದು ಅದು ನಿಮ್ಮ ಕರ್ತವ್ಯ. ಆ ರೋಗಿ ಸಾವಿ ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಅವನನ್ನ ರಕ್ಷಿಸಿ ಅವನನ್ನ ಬದುಕಿನಡೆಗೆ ತರಬೇಕಾದದ್ದು ನಿಮ್ಮ ಕರ್ತವ್ಯ. ಇದಕ್ಕೆ ನಿರಾಕರಿಸಬೇಡಿ, ದಯವಿಟ್ಟು ಇಲ್ಲಿಂದ ಹೋಗಿ. ಶಶಿ, ನನ್ನ ಮಾತೇನೆ, ಏನನ್ನು ಹೇಳಬೇಡಿ. ನೋಡಿ, ಈ ರೀತಿ ಹುಡುಗಾಟದಲ್ಲಿ ಮೈ ಬರೆತು ದಯವಿಟ್ಟು ನಿಮ್ಮ ಕರ್ತವ್ಯಕ್ಕೆ ನೀವು ಚುಚ್ಚು ತಂದುಕೊಳ್ಬೇಡಿ. ಶಶಿ, ಬಿಡುವಿಲ್ಲದೆ ಬರುವ ರೋಗಿಗಳು ದಿನಕ್ಕೆ 100. ಬರೀ ಅವರ ಸೇವೆ ಮಾಡುತ್ತಾ ಕುಳಿತರೆ ನನ್ನದೇ ಆದ ಕೆಲವು ಹವ್ಯಾಸಗಳಿಗೆ ಅವಕಾಶ ಬೇಡವೇ? ಅಲ್ಲದೆ ಇಂದು ನಮ್ಮಿಬ್ಬರ ಮಿಲನವಾದ ಮೊದಲನೇ ದಿನ. ಈ ದಿನದ ಸರಸ ಸಲ್ಲಾಪವನ್ನು ನಿಲ್ಲಿಸಿ ನಿನ್ನ ಮನ ನೋಯಿಸುವುದು ನನಗೆ ಇಷ್ಟವಿಲ್ಲ ಶಶಿ. ನೋಡಿ, ರೋಗಿಯನ್ನು ನರಳುತ್ತಿರುವ ರೋಗಿಯನ್ನ ಬದುಕಿಸಬೇಕು. ಕಾಯುತ್ತಿರುವ ಮನದಿಗೆ ಸಮಾಧಾನ ಪಡಿಸಬೇಕು. ಸಮಾಪ್ತಿಯಾಗದ ಈ ಆತ್ಮತೃಪ್ತಿಗೆ 1000 ವರ್ಷ ಜನ್ಮವಿದ್ದರೂ ಅದು ಅಲ್ಪವೇ ಸರಿ. ಶಶಿ, ಸಮರಸಯುಕ್ತನಾದ ಈ ಸುಸಮಯವನ್ನು ಬಿಟ್ಟು ಹೋಗಲು ಯಾರಿಂದ ತಾನೇ ಸಾಧ್ಯ? ಸಮರಸ, ಸಮಾಗಮ, ಸಮಾರಂಭ ಇದೆಲ್ಲವೂ ಕೊನೆವರೆಗೂ ಇರುವಂಥದ್ದೇ. ಆದರೆ ಶಾಶ್ವತವಾದ ಸಂಭ್ರಮಕ್ಕೆ ರೋಗಿಯ ಪ್ರಲಾಪ ನಮಗೆ ಶಾಪವಾಗಬಾರ್ದು. ದಯವಿಟ್ಟು ನಾನು ಹೇಳಿದರೆ ಕೇಳಿ, ಮೊದಲು ಇಲ್ಲಿಂದ ಹೋಗಿ. ಓಕೆ ಶಶಿ, ನಿನ್ನ ಸಂತೋಷಕ್ಕಾಗಿ ಈಗಲೇ ಹೋಗಿ ಆ ರೋಗಿಯ ರಕ್ಷಣೆ ಮಾಡುತ್ತೇನೆ. ಈಗಲಾದ್ರೂ ಸ್ವಲ್ಪ ನಗೆ. ಆಯ್ತು, ಹೋಗ್ಬನ್ನಿ. ಆನಂದ್, ನೀನು ಶಶಿಯನ್ನು ಕರೆದುಕೊಂಡು ಮನೆಗೆ ಹೋಗು. ಆಗ್ಲೇ ಹೋಗಿ ಆ ರೋಗಿಯನ್ನು ವಿಚಾರಣೆ ಮಾಡ್ತೀನಿ. ಅತಿಗೆ ಗಂಡನ ಪ್ರತಿಷ್ಠಿತೆಯ ಪದದಲ್ಲಿ ಹೆಂಡತಿಯ ಪಾತ್ರ ಅತಿ ಮುಖ್ಯವಾದದ್ದು. ರೋಗಿಗಳಿಗೆ ವೈದ್ಯನ ಹೆಂಡತಿ, ರೋಗಿಗಳಿಗೆ ತಾಯಿಯಾಗಿರಬೇಕು. ಉತ್ತಮ ಗೃಹಿಣಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಮರ್ಯಾದೆ ಪಡೆದುಕೊಂಡು ಬಂದ ಮಹಾಲಕ್ಷ್ಮಿ ಅತ್ತಿಗೆ. ಆನಂದ್, ನಿನ್ನಂತ ಹತ್ತಿಗೆಯನ್ನು ಪಡೆದ ನಾನೇ ಪುಣ್ಯ ಪುರುಷ. ಆನಂದ್, ನರಳುತ್ತಿರುವ ರೋಗಿಯನ್ನು ಬದುಕಿಸಬೇಕು ಅಂತ ಅವರಲ್ಲಿ ಓಡೋಡಿ ಬಂದೆ. ಅವರ ಸಾಧನೆ ಬೆಳಗಬೇಕು ಅಂತ ನೀನೆಲ್ಲರಿಗೆ ಓಡೋಡಿ ಬಂದಿರುವ ಈ ನಿನ್ನ ಆತ್ಮಾಭಿಮಾನವನ್ನು ಕಂಡು ನನಗೆ ಅತ್ಯಾನಂದವಾಗುತ್ತಾರೆ. ಅತ್ತಿಗೆ, ವಿಜಯ್ ಸುಪ್ರಸಿದ್ಧ ಡಾಕ್ಟರ್ ಆಗಬೇಕು. ಅವನ ಹೆಸರು ಈ ಊರಿನ ತುಂಬೆಲ್ಲ ಹಬ್ಬಬೇಕೆಂಬುದೇ ನನ್ನ ಹೆಬ್ಬಯಕೆ ಅಮ್ಮ. ಆನಂದ್, ಅನಾಥನಾದ ನೀನು ಅನ್ಯರನ್ನು ಕೂಡ ನಿನ್ನ ವಾತ್ಸಲ್ಯದಲ್ಲಿ ಬಂಧಿಸಿ ನೀನು ಕೂಡ ಅವರಲ್ಲಿ ಒಂದಾಗುವೆಯಪ್ಪ. ಈ ನಿನ್ನ ಪ್ರೇಮವನ್ನು ಕಂಡು ನಾನು ಹುಚ್ಚನಾಗಿರುವೆ. ಅತ್ತಿಗೆ, ಈ ಅನುಬಂಧ ಯಾವ ಜನ್ಮದೋ ಪುಣ್ಯದೋ ಫಲವೋ ಏನು, ನನ್ನ ಬಯಕೆ ಬೇಡಿಕೆಗಳು ಅನುಗುಣವಾಗಿ ಫಲ ನೀಡುತ್ತಾ ಸಾಗಿದ್ದಾನೆ ಆ ಪರಮೇಶ್ವರನು. ಲಕ್ಷಕ್ಕೂ ಹೆಚ್ಚು ಅನಾಥ ಮಕ್ಕಳು ಅವಿದ್ಯಾವಂತರಾಗಿ ತಮ್ಮ ಭವಿಷ್ಯವನ್ನೇ ಬೀದಿಗೆರಿಸಿ ಬಿಟ್ಟಿದ್ದಾರೆ. ಆ ಗುಂಪಿಗೆ ಸೇರಬೇಕಾಗಿದ್ದ ನಾನು ಇಂದು ಈ ಸಮಾಜದ ಗೌರವ ಸ್ಥಳದಲ್ಲಿ ಬಾಳಲು ಆ ನನ್ನ ಸಾಕು ತಂದೆಯ ದಯಾ ದಾಕ್ಷಿಣ್ಯವೇ ಕಾರಣ. ನಿಜ ಆನಂದ್, ಸತ್ಯ, ಧರ್ಮ, ಔದಾರ್ಯಗಳನ್ನು ಹೊಂದಿರುವ ನಿನ್ನ ಇತಿಹಾಸಕ್ಕೂ ಮೋಹ, ಮದ, ಮತ್ಸರ
ಸಂಸಾರದಲ್ಲಿ ಬೆಳೆದಿರುವ ನನ್ನ ಇತಿಹಾಸಕ್ಕೂ ತುಂಬಾ ವ್ಯತ್ಯಾಸವಿದೆಯಪ್ಪ. ಆದ್ರೆ ಬೆಳೆಸಿದವರನ್ನ ನೆನೆಸುತ್ತಾ ಸಂತೋಷ ಪಡುತ್ತಿರುವೆ ನೀನು. ಆದ್ರೆ ನಾನು ಹೆತ್ತವರನ್ನ ಶಪಿಸುತ್ತಾ ಸಾವಿರಡಿಗೆ ಸಾಗುತ್ತಿರುವೆ ನಾನು. ಅತ್ತಿಗೆ, ಎತ್ತ ತಂದೆ ತಾಯಿರುವನ್ನು ಶಪಿಸುವುದು ಮಹಾಪಾಪ. ಹತ್ತಿಗೆ, ಎತ್ತವರ ಪ್ರತಿರೂಪವಾಗಿ ನಿನ್ನ ಸೋದರ ಮಾವ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ತಂದೆ ತಾಯಿ ಸತ್ತರು ಸೋದರ ಮಾವನಿರಬೇಕೆಂದು ಹೇಳಿದ ಮಾತು ಸತ್ಯವನ್ನು ಎತ್ತಿ ತೋರಿಸಿದ್ದಾರೆ. ನಿನ್ನ ಮಾತು ಹೇಗಿದೆ ಅಂದ್ರೆ, ಮೌನದ ಸಿಂಹಾಸನದ ಮೇಲೆ ಕೂಡಿಸಿ ಅಶಾಂತತೆಯ ರಾಜ್ಯವನ್ನಾಳಲು ಪಟ್ಟಾಭಿಷೇಕ ಮಾಡಿದಂತಿದೆ ನಿನ್ನ ಮಾತು. ಅತ್ತಿಗೆ, ನಿಮ್ಮ ಒಗಟು ಮಾತು ನನಗೆ ಅರ್ಥವಾಗಲಿಲ್ಲ ನೋಡಿ. ಅರ್ಥವಾಗದೇ ಇದ್ದದ್ದೇ ಉತ್ತಮ. ಸರಿ, ಹೊತ್ತಾಯ್ತು, ನಡೆ ಮನೆಗೆ ಹೋಗು. ನಡೆಯಮ್ಮ. ಏನಂಗ ಉಂಟಿಯಲ್ಲ, ಇಂದಿನ ಬರಗತ್ತಿನ ಗೌರವನ ಇಲ್ಲ. ನೋಡು ಸುಕ್ಕು, ನನಗ ಮಾತ್ರ ನೀನು ಇವತ್ತು ಕಾಡ್ಬೇಡ. ಯಾಕಂದ್ರ ಗುರುಗಳು ನನ್ನ ಮ್ಯಾಲ ನಂಬಿಕೆ ಇಟ್ಟು ಪುಟ ಕರುರುಳದ ನಾಟಕ ಐತಿ ಮತ್ತೆ ಚಂದಾಗ ಮಾಡ ಅಂತ ಹೇಳಾರ. ನನಗ ಚಂದಾಗ ಮಾಡಿ ಮುಗಿಸಿ ಹೋಗೋ ತನಕ ಸಮಾಧಾನ ಇಲ್ಲ. ನೀ ನನಗೆ ಕಾಡ್ಬೇಡ. ಬೇಡ, ನೀ ನಾಟಕ ಆಡೋದೇ ಬೇಡ, ಅಲ್ಲಿ ತನಕ ಹೋಗೋದೇ ಬೇಡ. ಬಂದು ಹೊತ್ತಿನಿಂದ ಬುಕ್ ಆಗದೇ ಬೇಡ. ಯಾಕ ಓಸಿಡಿಸಿ ಹತ್ತೈತೇನು? ಏ ಹುಚ್ಚಿ, ಓಸಿ ಹತ್ತಿದ್ರ ಒಂದು ವಾರ ಕೊಡ್ಬೋದು, ಮತ್ತು ಮುಂದಿನ ವಾರ ಮಂದಿನ ನೋಡ್ಕೋತ ಕೊಡ್ಬೇಕಾಗ್ತದ, ಗೊತ್ತಾ? ಬರೇ ನಿನ್ನ ಮಾತ ಕೇಳೋದಾತ, ಅದೇನಂತ ಹೇಳಿ ಮುಕ್ತಾಯ ಮಾಡು ನಿನ್ನ ಮಾತನ್ನ. ಗೊತ್ತಾದ್ರೂ ಪರವಾಗಿಲ್ಲ, ಮುಚ್ಚಿನಂತ ಮಾತು ಹೇಳ್ತೀನಿ ಕೇಳು. ಹೇಳ. ನಾನೊಂದು ಕಾಲದಾಗ ಆಯಾಸಿನ ಕೆಲ್ಸಕ್ಕ ಇಂಟರ್ವ್ಯೂ ಹಾಕಿದ್ದೆ. ಇವತ್ತು ಆರ್ಡರ್ ಕಳ್ಸ್ಯಾರ. ಹಂಗದ ನೋಡು ಸಮಾಚಾರ. ಆಯಾಸ ಇರ್ಲಾರ್ದ ಕೆಲಸ ಅದಂತ ಯಾವ್ದಪ್ಪ ಈ ಜಗತ್ತೊಳಗ? ಎಷ್ಟು ಕಾಂಪೌಂಡರ್ ಅಂಡರ್ಸ್ಟ್ಯಾಂಡ್? ಎಸ್ ಅಂದಲ್ಲ, ಇದ ಸ್ಟ್ಯಾಂಡ್ ಆಗ್ಲಿಲ್ಲ. ಎಷ್ಟು ಅಂದ್ರ ಸರ್ಕಾರದ ಈಗಾರ ತಿಳಿದಿಲ್ಲ. ಇದಕ್ಕ ಇಷ್ಟ ಖುಷಿಯಾಗಿ ಹೇಳಕತ್ತೇನ? ಮುಖದೊಳಗ ನಗುವಿಲ್ಲ, ಏನಿಲ್ಲ. ಅಂದ್ರ ಕಾಂಪೌಂಡರ್ ಕೆಲಸ ಅಂದ್ರೆ ಏನು, ಕಾರ್ಪೆಂಟರ್ ಕೆಲಸ ಅಂತ ಮಾಡಿ ಏನು? ಏ ಅಪ್ರಂಜಿ, ನನಗೆ ಸಂಬಳ ಎಷ್ಟು ಗೊತ್ತಾ? ಎಷ್ಟು? 1,00,000 ರೂಪಾಯಿ. 1,00,000? ಈಗಿನ 1,00,000 ದಿವಸ ನನ್ನ ಡ್ರೆಸ್ಸಿಗೆ, ಸೋಪಿಗೆ, ಮೇಕಪ್ ಸಾಲಂಗಿಲ್ಲ. ಅಪ್ಪ, ಅಷ್ಟೊಂದು ಅವಸೈತ್ ಅನ್ಬಾರ್ದು. ಅಯ್ಯೇ, ಯಾಕ ನಿನ್ನಂಗೇನು 3 ದಿವಸಕ್ಕೊಮ್ಮೆ ಸ್ನಾನ ಮಾಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅಪ್ರಂಜಿ, ನಾ ಮಾಡೋದ್ರಲ್ಲಿ ಏನು ಸ್ವಾರಸ್ಯ ಇರೋದಿಲ್ಲ. ನೀ ಏನಾರ ಮಾಡು, ಅಪ್ರೂಪಕ್ಕೆ ಮಾಡಿದ್ರ ಬಹಳ ಆನಂದ ಆಕ್ಕದ. ಅದಕ್ಕೆ ನಾ ಏನಾರ ಮಾಡ್ಲಿ 3-4 ದಿನಕ್ಕೊಂದು ಸಲ ಮಾಡೋದು. ಏನು ಮಾಡಿದ್ರು 3-4 ದಿವಸಕ್ಕೊಮ್ಮೆನೆ ಮಾಡ್ತೀನಿ. ಎಲ್ಲ 3 ಸಲ ಯಾರು ಕರೆಕ್ಟಾಗಿ ಮಾಡ್ತಿಲ್ಲ. ಹಾ, ಹೊಟ್ಟೆಗೆ ಊಟ 3 ಸಲ, ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅದನ್ನೆಲ್ಲ ಮಾಡ್ತಿಲ್ಲ. ಹಿಂಗಂದ ಹಂಗಂದೆ. ನಾ ಏನು ಬ್ಯಾರಿ ತಿಳ್ಕೊಂಡಿದ್ದೆ. ಇರ್ಲಿ, ಇನ್ನು ಮುಂದೆ ನಾಟಕ ಆಡೋದು ಬಿಟ್ಟು ಚಂದಾಗಿ ಸಂಸಾರ ಆಡೋದು ನಡಿ. ತಡಿಯ ಸುಕ್ಕು, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾನು ಸಿನಿಮಾ ಮಾಡಕ್ಕಿದ್ದೀನಿ. ಹೌದಾ? ಸಿನಿಮಾ ಹೀರೋಯಿನ್ ಹಾಕಿನಂದ್ರೆ ಪರವಾಗಿಲ್ಲ. ಈ ನಾಟಕ ಆಡೋದ್ರೆ ನನಗೂ ಹಿಡಿಸೋದಿಲ್ಲ ನೋಡು. ಸಿನಿಮಾ ಹೀರೋಯಿನ್ ಹಾಕಿನಂದಲ್ಲ, 1,00,000 ರೂಪಾಯಿ ಸಾಲ ಆದ್ರೂ ಪರವಾಗಿಲ್ಲ. ನಾಟಕ ಹಿಡಿಸಲ್ಲ ಅನ್ನಕ್ ಹೋಗ್ಬೇಡ. ಅದರಂತ ಕಠಿಣವಾದ ಕರ್ತವ್ಯ ಯಾವುದು ಇಲ್ಲ. ಇಲ್ಲಿ ಬಂದು ನಿಂತು ಮಾಡಕ ಹಂಗ ಧಮ್ಮ ಧಮ್ಮ ಬೇಕು ಎಲ್ಲ ಅವನಿಗೆ. ನನ್ನ ಮಗನ ಇಲ್ಲಿ ಬಂದು ನಿಲ್ತಾನ. ಅದಿರ್ಲಿ ನೋಡ, ನೀನು ಸಿನಿಮಾ ಮಾಡಕ ನನ್ನ ಕೈ ಜೋಡಿಸ್ತಿ ಅಂದ್ರ ಸಿನಿಮಾ ಮಾಡಕ, ಶೂಟಿಂಗ್ ಮಾಡಕ ಅಪ್ರಂಜಿ, ಮೊದಲು ಸುತ್ತಮುತ್ತ ನೋಡಿ ವಿಚಾರ ಮಾಡು. ಒಂದು ಸಲ ಶೂಟಿಂಗ್ ಶುರುವಾದ್ಮೇಲೆ ಪುರ್ಸೊತ್ತಿಗೆ ಇರೋದಿಲ್ಲ. ಮತ್ತೇನು ಸುತ್ತಮುತ್ತ? ನೀನು ಮದುವೆ ಆಗೋದು ಹರಿದು ಹುಡುಗಿ, ಅದು ಬೇರೆ ಮೈ ಕೈ ತುಂಬಿಕೊಂಡು ಒಳ್ಳೆ ರಸಪುರಿ ಮಾವಿನ ಇದ್ದಂಗಿದ್ದಿ. ಯಾವ್ದಾರು ಮಂಗ ಗಬಕ್ಕನ ಬಾಯ ಕಂಡು ಕಡ್ಕಂತಂದ್ರ ನಿನ್ನ ನಂಬಿದ ನಾನು ಇನ್ನೂ ಬಹಳ ಚಂದಿದ್ದೆ. ಈಗ ಸ್ವಲ್ಪ ಸೀಸನ್ ಬಹಳ ದೊಡ್ಡದಾಗಿ ಸೋರಿ ನೋಡ, ಅದೆಲ್ಲ ಮಾಡಕ್ ಹೋಗ್ಬೇಡ. ಅಡಿಗೆ ಎಲ್ಲ ಮನೆ
ಸ್ವಂತ ರಾಗ ಮಾಡಿ ಗಪ್ಪ ಅದಲ್ಲ ಏನದು ಮಂದ ಮಂಡ್ಯ ಹೇಳೋದಲ್ಲದ ಮತ್ತೆ ಸಂಧ್ಯಾಗ ಹೇಳ್ತೀನ ಮುಂದಿಲ್ಲದೆ ನಡಿ ಹೋಗೋಣ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಆ ದೇವರಲ್ಲಿ ಏನೆಂದು ಬೇಡಿಕೊಳ್ಳುವೆ? ನಿಜ ನಿತ್ಯಾನಂದಿರುವ ನಮ್ಮ ಪ್ರೇಮಾನಂದ. ಶಶಿ, ನುಡಿಯದಿರು ಮುಂದಿನ ಅಶುಭ ನುಡಿಯನ್ನು. ತಾಳ್ಮೆ ಎಂಬುದು ಬಾಳಿನ ನಂದಾದೀಪಕ್ಕೆ ನಿರ್ಮಲ ತೈಲ ಎಂಬ ತತ್ವವನ್ನರಿತ ನಾವು ದಿನಾಲು ನಗುನಗುತ್ತಾ ಬಾಳುವುದರಲ್ಲಿ ಸಂಶಯವೇ? ಶಶಿ, ಹುಚ್ಚಿ ಒಲುಮೆ ಚಿಲುಮೆಯಾದ ನಮ್ಮಿ ಸಂಸಾರ ಶಾಂತಿ ಸಂತೋಷದ ಸಾಗರ ಅಲ್ವೇನೆ? ನಿಜ, ಈ ಶಾಂತಿ ಸಾಗರದಲ್ಲಿ ನನಗೆ ಆಶ್ರಯ ಕೊಟ್ಟ ಈ ನಿಮ್ಮ ಹೃದಯ ನನಗೆ ಶಾಶ್ವತವಾಗಿರಲಿ ಎಂದು ಬೇಡ್ಕೊಳ್ತೇನೆ. ಶಶಿ, ಈ ಹೃದಯದ ತುಂಬ ನೀನೇ ತುಂಬಿಕೊಂಡಿರುವಾಗ ನಿನಗೆ ಆಸರೆಯಾಗದಿದ್ದರೆ ಹೇಗೆ ತಾನೇ ತಡೆದುಕೊಳ್ಳಬೇಕು ಈ ಜೀವ? ಇರಿ, ನಿಮಗೆ ಕಾಫಿ ತರ್ತೀನಿ. ಶಶಿ, ಕಾಫಿ ಕೊಟ್ಟು ಉಪಚರಿಸುವುದಕ್ಕಿಂತ ಬೇರೇನಾದರೂ? ಹಾಲು ಕುಡಿಯಲು ನಾನೇನು ಎಳೆ ಮಗುವೇನೆ? ಹಾಗಾದ್ರೆ ಮತ್ತೇನ್ ಬೇಕು ನಿಮಗೆ? ಮಧು ತುಂಬಿದ ಕೆಂದುಟಿಯ ಸವಿ ಚುಮ್ಮನ. ಹೋಗಿಪ್ಪ, ತುಂಬಾ ಹುಡುಗಾಟಿಕೆ ಮಾಡ್ತೀರ. ನನಗೆ ಹುಡುಗಾಟಿಕೆ ಅಂದ್ರೆ ಹಿಡಿಸೋದೇ ಇಲ್ಲ. ಶಶಿ, ಹುಡುಗಾಟ ಅಲ್ಲ ಶಶಿ, ವಿಲಾಸಮಯ ಜೀವನದ ಉಲ್ಲಾಸ. ಇದೇ ರೀತಿ ಇರಲಿ ಹರ್ಷ. ನೀ ಎನ್ನ ಅಮೃತ ಕಳಸ, ಬರಲಿ ಒಂದು ಒಳ್ಳೆಯ ಗಾನ.
ಶಶಿ, ನಾಳೆ ಮೈಸೂರಿನಲ್ಲಿ ನನ್ನ ಸ್ನೇಹಿತನ ಮದುವೆ ಇದೆ. ಅವನು ನಮ್ಮಿಬ್ಬರಿಗೂ ಆಮಂತ್ರಣ ಕೋರಿದ್ದಾನೆ. ನಾವಿನ್ನು ಬೆಳಗ್ಗೆ ಹೊರಡೋಣವೇ? ಏನಿದು, ನಾನು ನಿಮ್ ಜೊತೆ ಬಂದ್ಬಿಟ್ರೆ ಇಲ್ಲಿ ಮಾವನವರ ಗತಿ ಏನು? ಏನೇ ಆಗ್ಲಿ ಶಶಿ, ನೀನು ನನ್ನ ಜೊತೆ ಬರಲೇಬೇಕು. ಅದಕ್ಕಾಗಿಯೇ ಆನಂದನನ್ನು 2 ಸೀಟು ರಿಸರ್ವೇಶನ್ ಮಾಡಿಸಿಕೊಂಡು ಬರಲು ಸ್ಟೇಷನ್ಗೆ ಕಳಿಸಿದ್ದೇನೆ. ಏನ್ರಿ ನಿಮ್ ಮಾತು? ಅಲ್ಲರಿ, ಈ ಮನೆಯ ಹಿರಿಯರಾದ ಮಾವನವರಿಗೆ ಒಂದು ಮಾತು ತಿಳಿಸದೆ ನೀವು ಈ ರೀತಿ ನನ್ನ ಕರ್ಕೊಂಡು ಹೋದ್ರೆ ತಪ್ಪಾಗುತ್ತೆ. ಅಪ್ಪಾಜಿ ಅವರನ್ನು ಕೇಳಿಯೇ 2 ಸೀಟು ರಿಸರ್ವೇಶನ್ ಅನ್ನು ಮಾಡಿಸಿಕೊಂಡು ಬರಲು ಆನಂದನನ್ನು ಕಳಿಸಿದ್ದೇನೆ. ನೋಡು ಶಶಿ, ಆನಂದ ಬಂದಿದ ತಕ್ಷಣ ಅವನ್ನ ಹಾಸ್ಪಿಟ್ಲಿಗೆ ಕಳಿಸು. ನಾನಿನ್ನು ಬರ್ಲಾ? ಒಂದ್ ನಿಮಿಷ ಇಲ್ಲಿ ಬಂದೆ. ಮತ್ತೇನೆ ಇಷ್ಟೊತ್ತಲ್ಲಿ ಜನ ಎಲ್ಲ ನೋಡ್ತಿದ್ದಾರೆ ನಮ್ಮನ್ನೇ. ಜನ ಇದನ್ನು ನೋಡ್ತಾರೆ, ಗೊತ್ತಿಲ್ಲ ನಿಮಗೆ? ನಾನಿನ್ ಬರ್ಲಾ? ಬಾಯ್. ದೇವರು ಕಣ್ಣು ತೆರೆದ್ರ ಸಾಕು, ಕಲ್ಲು ಎದುರಿಗಿತ್ತು ಕಲ್ಲು ಮಣ್ಣು ಸಹ ಕಣ್ಣು ಎಣ್ಣಾಗಿ ಕಣ್ಣು ಹೊಡಿತಾವ. ನಾನು ಒಂದು ಎಣ್ಣಿಗಾರ ಕಿಸ್ ಕೊಟ್ಟನಂತ ಕರಿಸಿನಾಗ ಮನಸ್ಸಿನಾಗ ಸುತ್ತ ಅನ್ಕೊಂಡಿದ್ರೆ ನೋಡ್ರಿ ಇವಾಗಿದ್ರು ಮಜಾ. ಓಸಿ ಆಡೋ ಸೀಕ್ರೆಟ್ ಎಲ್ಲಿಂದ ಬರ್ತೀವಿ, ಬಿಡಿಸಿದ್ರೆ ಸಾಕಾಗೈತೆ. ಫೋಟೋ ತೆಗೆಸ್ಕೊಳಕ ಬೆಳಗ್ಗಿಂದ ರೆಡಿ ಹಾಕೊಂತಿದ್ದೆ. ದಾರೆ ಬಗುರೆಲ್ಲ ನನ್ನ ನೋಡಾರ, ಲೇಟ್ ಆತ. ಎಲ್ಲ ನನ್ನ ಫೋಟೋಗ್ರಾಫರ್ ಆಟೋಮೆಟಿಕ್ ಫೋಟೋಗ್ರಾಫರ್. ಇದನ್ನ ಶಟ್ ಮಾಡಿ ಇಟ್ಕೊಂಡ್ರ
ಯಾವ್ದೋ ಜನ ಡಬ್ಬ ಕಣ್ಣು ಕಾಣಕತ್ತಲ್ವ ಮಾರ ಈ ಫೋಟೋದೊಳಗೆ ಹ್ಯಾಂಗ ನನ್ನ ಫೋಟೋ ಬರ್ತಿತ್ತು ಅನ್ನೋದ ನನಗೆ ಗೊತ್ತಿಲ್ಲ ಇದ್ರಾಗ ಹೆಂಗ ಫೋಟೋ ತಗೋಬೇಕು ಮಾರಾಯ ನನಗೆ ಮನಸ್ಸು ಬರಲ್ಲ ಡಬ್ಬಿ ಹೆಂಗಾರ ಇರ್ಲಿ ಒಳಗಿನ ಮಿಷನ್ ಬಹಳ ಕಂಡೀಷನ್ ಅದ ಕಂಡು ಅವ್ರ ಕೈಯಾಗ ಓಡಾಡಿ ಈ ನಮೂನಿ ಮುದ್ದು ಬಿದ್ದದ ಎಷ್ಟು ಹೊಡ್ತಾ ತಿಂದು ಈ ಮಷೀನು ಕೆಲಸ ಮಾಡ್ತಿತ್ತು ಇಲ್ಲೋ ಅಂತ ಹೆಂಗ ಗೊತ್ತಾಗಬೇಕು ಅಪರಂಜಿ ಚಾಲು ಮಾಡಿ 5 ನಿಮಿಷ ಆದ್ಮೇಲೆ ಎತ್ತಿ ನೋಡುವಾಗ ಕೆಳಗಡೆ ಏನಾರ ಹತ್ತಿತ್ತು ಅಂದ್ರ ಕೆಲಸ ಮಾಡದಂತ ಗೊತ್ತಾಗದ ಅಡ್ಡಿಲ್ಲ ಚಿತ್ತ ಕೊಟ್ಟು ಎಲ್ಲ ಚಂದಾಗಿ ತೆಗಿತೀಯಲ್ಲ ಒತ್ತಿ ಇಟ್ಟು ನೋಡಿ ತೆಗಿ ಚಂದಾಗಿ ಅಪರಂಜಿ ಹಾ ನೀನು ಇಷ್ಟು ಚಂದ ಇದ್ರು ನೀನು ಬುದ್ಧಿ ಎಷ್ಟು ಮಂದ ಐತೆ ಅಂತೀನಿ ಅಲ್ಲ ನಾನು ಏನಂತ ಗೊತ್ತಾ ಏನಂದಿ ಚಾಲು ಮಾಡಿ 5 ನಿಮಿಷ ಆದ್ಮೇಲೆ ಚಾರ್ಜ್ ಆಗಿದ್ರೆ ಕೆಳಗಡೆ ಹಸಿರು ಲೈಟ್ ಹತ್ತಿರ್ತದ ಅದಕ್ಕೆ ಎಷ್ಟು ನೋಡ್ಬೇಕಂದ್ರೆ ಇಲ್ಲ ತಿಳ್ಕೊಂಡು ಈ ಜನರ ಮುಂದೆ ನನ್ನ ಅವಮಾನ ಮಾಡಬಾರೇ ಹಿಂಗಂದೇನ ಆದ್ರೂ ಚಾರ್ಜ್ ಇಟ್ಟು ಏನ ಫೋಟೋ ಹೊಡೆಯಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಸಹಿತ ಅದ್ರಾಗ ನನ್ನ ಫೋಟೋ ಬರ್ತಿತ್ತನ್ನೋ ನಂಬಿಕೆನ ನನಗೆ ಬರೋಬಲ್ದು ಆ ಮಿಷನ್ ಮೇಲೆ ನನ್ನ ನಂಬಿಕೆ ಬರೋಬಲ್ದು ಟೆಸ್ಟ್ ಮಾಡದ ಮಿಷನ್ ಕಂಡೀಷನ್ ಕಿಮ್ಮತ್ತು ಕಡಿಮೆ ಮಾಡಬೇಡ 1-2 ಹೋಗರ ಕೊಟ್ಟು ಪರೀಕ್ಷೆ ಮಾಡ ಕೊಡ್ತೀನಿ ಕೊಡೋದು ಕೊಟ್ಟ ಮ್ಯಾಲೆ ಬರೋದು ಬೇಸಾಗ ಬಂದ್ರೆ ನಮಗೂ ಚಂದಾಗಿ ಖುಷಿ ಆಕೈತಲ್ಲ ತೆಗ್ದಿದ್ದು ಬೇಸಾಗ ಬರ್ಬೇಕನ್ನೋ ಆಸೆ ನನಗ ಅಪರಂಜಿ ಇದ್ರಾಗ ಒಂದು ಸ್ಪೆಷಾಲಿಟಿ ಅದ ಏನದು ಸ್ಪೆಷಾಲಿಟಿ ಒಂದು ಸಲ ಹೊಡಿತು ಅಂದ್ರ ಅರ್ಧ ಗಂಟೆ ಬೇಕು ಚಾರ್ಜ್ ಆಗಾಕ ಅಷ್ಟರೊಳಗೆ ನಾವು ಆರಾಮಾಗಿ ರೆಸ್ಟ್ ಮಾಡಬೇಕು ನೋಡು ಅಂದ್ರೆ ಇದು ಓಲ್ಡ್ ಮಿಷನ್ ಅಪರಂಜಿ ಯಾವುದು ಸ್ಲೋ ಚಾರ್ಜ್ ಆಗುತ್ತ ಅದು ಬಹಳ ಕಂಡೀಷನ್ ಇರ್ತ ಅಪರಂಜಿ ಹಂಗಾಗ ಚಾಲು ಮಾಡೋ ಜಾಗದಾಗಾದ್ರೂ ಚಾಲು ಆಕೈತಿಲ್ಲ ಅನ್ನೋ ಡೌಟ್ ಹೊಂಟೈತಿ ನನಗ ಸರಿ ಹಂಗಂದ್ಯಾ ಅಪರಂಜಿ ಇದು ನೆತ್ರ ನಿಂತ ಲಟ್ಟಿಗೆ ನಿಂತ್ರೆ ಒಡಕಂತ ಆವಾಗಿಂದ ಒಂದು ಸಲ ಸ್ಟಾರ್ಟ್ ಆದಾಗಿಂದ ಎದ್ದು ನಿಂತು ಅವ ಹೊಡ್ಯಾಕತ್ತಾನ ಕಷ್ಟಪಟ್ಟ ನಿನ್ನ ಮಿಷನ್ ಕುತ್ತನೆ ಹೊಡಿತೈತಿ ಅಂದ್ರೆ ಭಾರಿ ಮಿಷನ್ ಬಿಡೋದು 1 2 3 ಮ್ಯೂಸಿಕ್ ಸ್ಟಾರ್ಟ್ ಆ
ತೆಗಿತ ಫೋಟೋ ಬಂದ್ರಲ್ಲ. ಅದು ಒಳಗಡೆ ಇರುತ್ತೆ, ಎಷ್ಟು ಬೇಕಾದ್ರೆ ಹೊಡ್ಕೊಂಡಿರ್ತಾವ ತಂದೆ. ನಾಳೆ ಅದು ಕಿತ್ತು ಕೊಡಬೇಕಾ ನೀವು ಒಳಗಿಂದ? ಬೇಡ ಬೇಡ ಕಿತ್ತಿ. ಹೌದಾ? ಶೋಭಾ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರಲೆ? ಅದು ಅಲ್ಲೋಡ್ರಿ, ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ. ಈಗ ಬೇಡ, ಆಮೇಲೆ ಹೋಗಿ. ಹಾಗಾದರೆ ನೀನು ನನ್ನೊಂದಿಗೆ ಇಲ್ಲೇ ಕುಳಿತುಕೊಳ್ಳಿ ತಾನೆ? ಹಾಗಾದ್ರೆ ನಾನು ಅಡುಗೆ ಮಾಡೋದೇ ಬೇಡ ಅಂತ ಹೇಳ್ತೀರಾ? ಶೋಭಾ, ಮೇಘದಿ ತೋಯಿದ ಶೀತಲ ಮಾರುತ ತನು ಸುತ್ತಿದಾಗ ಮನ ಬಯಸದು ಆ ಅಡಿಗೆ. ಬಾ ಬಳಿಗೆ ಬಡಿಸು ಪ್ರೇಮ ಸುದಿಯ ಸವಿಯಾದ ಭೋಜನ. ಸಮಯವಲ್ಲದ ಸಮಯದಲ್ಲಿ ಇಂಥ ಆತುರ ಸಲ್ಲದು. ಪ್ರೇಮ ಸಂಗಮಕ್ಕೆ ಒಪ್ಪದು ಈ ಉತ್ತರ.
ಶೋಭಾ, ನಿನ್ನ ಮಂಜುಳನಾದವ ಕೇಳಿದ ಮೇಘ ಒಲವಿನ ಆಡಲಿ ಆಗಸದ ವೇಗ ಚುಂಬಿಸಿತು. ಓಹೋ, ಏನ್ ಬರ್ಬರ್ತ ಕವಿಗಳಾಗ್ತಾ ಇದ್ದೀರಾ ಏನು? ಶೋಭಾ, ನಿನ್ನ ಮಂದ ಆಸದ ಸೌಂದರ್ಯ ಒಂದೇ ಒಂದು ನಿಮಿಷ ನೋಡಿದರೆ ಸಾಕು, ಅಜ್ಞಾನಿಯೂ ಸಹ ಅಶುಕವಿಯಾಗುವನು. ಸರಿ, ಹಾಗಾದ್ರೆ ನೀವು ಇದೇ ರೀತಿ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇಲ್ಲೇ ಕೂತ್ಕೊಂಡಿರಿ, ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೀನಿ. ಶೋಭಾ, ಶೋಭಾ, ಅದನ್ನು ತೆಗೆದುಕೊಂಡು ಹೋಗಿ ಗ್ಲಾಸಿನಲ್ಲಿ ಹಾಕಿ ಕಿಸ್ ಕೊಟ್ಟು ನನ್ನ ಬಾಯಿಗೆ ಹಚ್ಚು. ಹೊರಡು. ಏನಿದು? ವಿಸ್ಕಿ. ದೇವ್ರೆ, ಅದ್ಯಾಕೆ ಇಲ್ಲಿಗೆ ಬಂತು? ಬೇಜಾರು ಮಾಡ್ಕೋಬೇಡ, ನಾನೇ ತೆಗೆದುಕೊಂಡು ಬಂದಿದ್ದೇನೆ. ಬೇಡವೇ, ದಯವಿಟ್ಟು ನನ್ನ ಮಾತು. ನಿಮ್ಮಂತ ಸುಶಕ್ತಿತ ಸಂಪನ್ನರಿಗೆ ಈ ಔಷಧಿ ತೆರವಲ್ಲ, ಹೆಸರಿಲ್ಲ. ನೊಂದುಕೊಳ್ಳಬೇಡ ಶೋಭಾ, ಹುಚ್ಚಿ ಸುಖಗಳಿಗೂ ದುಃಖಗಳಿಗೂ ಮಾದಕ ಬಯಸುವ ಈ ಸಾರ್ವಜನಿಕ ಸೇವೆಗೆ ಬದ್ಧವಾಗಿದೆ. ನನ್ನ ಮಾತನ್ನು ಕೇಳ್ರಿ, ಎಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು? ಈ ವಿಸ್ಕಿ ನಿಮ್ಮ ಬಾಳನ್ನೇ ಶೂನ್ಯ ಮಾಡುತ್ತೆ. ಇಂಥ ಆಲ್ಕೋಹಾಲಿನ ದಯವಿಟ್ಟು ಸೇವಿಸ್ಬಿಡ್ರಿ, ಅದು ನಮ್ಮ ಬಾಳನ್ನೇ ಅಲ್ಲಾಲು ಕಲ್ಲಾಲು ಮಾಡಿಬಿಡುತ್ತೆ. ದಯವಿಟ್ಟು ಈ ಹೆಸರು ಬಿಡಿ ಸ್ವಾಮಿ. ಅದನ್ನ ನೊಂದುಕೊಳ್ಳಬೇಡ ಶೋಭಾ, ಚಿಂತೆಯಿಂದ ಸುಡುವ ಈ ದೇಹಕ್ಕೆ ವಿಷ ಎಂಬ ನೀರನ್ನು ಹಾಕಿ ಆಲಿಸಿದ್ದಾನೆ. ಬೇಸರವಾದಾಗ ಆಸರಾಗುವ ಈ ಅಮೃತವನ್ನು ಅಲ್ಲೇ ಗೆಳೆಬೇಡ ಶೋಭಾ. ಸ್ವಾಮಿ, ಸ್ವಾಮಿ, ದಯವಿಟ್ಟು ನನ್ನ ಮಾತ್ರ ಕೇಳ್ರಿ. ಇದೆಲ್ಲ ಒಳ್ಳೆಯದಲ್ಲ ನೋಡಿ. ಇಂಥ ಕುಡಿತವನ್ನು ಸೇವಿಸುತ್ತಿದ್ದ ಪ್ರಾಣವನ್ನು ತೆಗೆಯುವಂತ ವಿಷವನ್ನು ಕುಡಿಯುವುದು 1000 ಪಾಲು ಉತ್ತಮ. ಶೋಭಾ, ಪತಿಯ ಇಚ್ಛೆಯನ್ನು ಅರಿತು ತೃಪ್ತಿಪಡಿಸುವುದೇ ಗರತಿಯ ಗುರಿ ಎಂದು ಹೇಳಿ ಇಷ್ಟು ಬೇಗ ಮರೆತು ಬಿಟ್ಟೆಯಾ? ಸ್ವಾಮಿ, ಯಾವ ಸತಿ ಪತಿಯು ಹಾಳಾಗ್ಬೇಕು ಅಂತ ಯಾವುದೇ ಕಾರಣಕ್ಕೂ ಬಯಸುವುದಿಲ್ಲ ರೀ. ಆದ್ರೆ ಆ ಪಾಪಿ ಆ ಚಿಕ್ಕಪ್ಪ ನಿಮ್ಮನ್ನ ಇಲ್ಲಿವರೆಗೂ ಸಾಕಿ ಬೆಳೆಸಿ ಇಂಥ ಮೃತ್ಯು ಕೋಪದಲ್ಲಿ ಹಾಕ್ತಾ ಇದ್ದಾರಲ್ಲ, ಅಂಥವನಿಗೆ ನಾನು ತಂದೆ ಸ್ಥಾನವನ್ನು ಕೊಡ್ಬೇಕಾ? ಅದಕ್ಕೆ ಯೋಗ್ಯನಲ್ಲ ಅವನು, ಅವನ ಬಾಯೋಗ್ಯ. ಅವರ ಯೋಗ್ಯತೆ ಅಳತೆ ಮಾಡುವಷ್ಟು ಮುಂದುವರಿಯಾದರೆ ನೀನಿಲ್ಲಿ ಕಾಲ ನೂಕುವುದು ಕಷ್ಟವಾಯಿತು. ಎಚ್ಚರ, ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರು, ಇಲ್ಲವಾದರೆ ಮತ್ತು ಹೊರಟೂಡಬೇಕಾಗುತ್ತದೆ. ಜೋಕೆ ಆ ಅಧಿಕಾರ ನಿಮ್ಮ ಹತ್ರ ಇದೆ, ನೀವು ಏನು ಬೇಕಾದ್ರೂ ಮಾಡಿ, ಅದಕ್ಕೆ ನಾನು ಬೇಡ ಎನ್ನುವುದಿಲ್ಲ. ಆದ್ರೆ ಪ್ರಾರಂಭದಲ್ಲಿ ನೀತಿಯಾಗಿದ್ದು ಮುಂದೆ ಏನಾಗುತ್ತೆ ಇದು? ದಯವಿಟ್ಟು ಆ ಬಿಸಿಗೆ ಮಾತ್ರ ನೀವು ಬಾಯಿ ಹಚ್ಚಬೇಡ್ರಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಮಿತಿಯಾಗಿ ಕುಡಿದು ಮನುಷ್ಯತ್ವದಿಂದ ಬಾಳಲು ಇಚ್ಛಿಸುತ್ತೇನೆ ವಿನಃ ಬೀದಿ ಕುಡುಕನಾಗಲು ಆಶಿಸಲಾರೆ. ನಿಜವೇ, ಆರಂಭದಲ್ಲಿ ಮಿತಿಯಾಗಿರುತ್ತೆ, ಪ್ರಾರಂಭದಲ್ಲಿ ಮಿತಿ ಮೀರಿ ಹೋಗುತ್ತೆ. ದಯವಿಟ್ಟು ಅದನ್ನು ಮಾತ್ರ ಸೇರಿಸಬೇಡಿ. ತಂದೆ ಸ್ಥಾನದಲ್ಲಿದ್ದು ಇಂಥ ಕೆಟ್ಟ ಚಟಕ್ಕೆ ಗುರಿ ಮಾಡಿದ್ರಲ್ಲ, ನಿಮಗೆ ಮುಂದಿನ ಅವರ ದೇಹದಲ್ಲಿ ಯಾವ ವಿಚಾರ ಇದೆ ಅಂತ ಒಂದು ಸಾರಿ ನೀವು ವಿಚಾರಿಸಿ ನೋಡ್ರಿ. ಶೋಭಾ, ನಾಲಿಗೆ